ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೆರಿಕೋಸ್ ವೇನ್ಸ್ ಅನ್ನೋದು ಅಶುದ್ಧ ರಕ್ತವನ್ನು ಸಾಗಿಸುವ ರಕ್ತನಾಳಗಳಾದ ಅಪಧಮನಿಗಳಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿದೆ. ನಮ್ಮ ದೇಹದಲ್ಲಿ ಎರಡು ರೀತಿಯ ಹೃದಯ ನಾಳಗಳಿವೆ. ಒಂದು ದೇಹದ ನಾನಾ ಭಾಗಗಳಿಗೆ ಶುದ್ಧ ರಕ್ತವನ್ನ ಕೊಂಡೊಯ್ಯುವುದನ್ನ ಧಮನಿ ಅಂತಾರೆ. ಇದಕ್ಕೆ ವಿರುದ್ಧವಾಗಿ ಅಶುದ್ಧ ರಕ್ತವನ್ನ ಕೊಂಡೊಯ್ಯುವುದನ್ನ ಅಪಧಮನಿ ಅಂತೇವೆ. ಹೃದಯ ನಾಳದ ಕಾಯಿಲೆಗಳು ಹೈರಿಸ್ಕ್ ಕಾಯಿಲೆಗಳಲ್ಲಿ ಮೊಟ್ಟಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದಾಗಿ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ ಅದೇ ಭಯಪಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಸಾಕಷ್ಟು ರೀತಿಯ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಏವಿಸ್ ಆಸ್ಪತ್ರೆಯ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ವಿನಯ್ ನ್ಯಾಪತಿ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಲೇಸರ್ ಎಬ್ಲೇಷನ್ ಅಂತ ಇತ್ತೀಚಿನ ದಿನಮಾನಗಳಲ್ಲಿ ಹೊಸ ಚಿಕಿತ್ಸಾ ಪದ್ಧತಿ ಅಂತ ಕೇಳ್ತಾ ಇದೀವಿ. ಏನಿದು ಲೇಸರ್ ಎಬ್ಲೇಷನ್ ಅಂದ್ರೆ? ಸೊ ಲೇಸರ್ ಚಿಕಿತ್ಸೆ ಅಂದ ತಕ್ಷಣ ಇದು ಇವಾಗ ಹಳೆ ಕಾಲದಲ್ಲಿ ಓಪನ್ ಸರ್ಜರೀಸ್ ಅಂತ ಮಾಡ್ತಿದ್ರು. ಅಂದರೆ ವೆರಿಕೋಸ್ ವೈನ್ಸ್ಗೆ ಸರ್ಜರಿ ಅಂದ ತಕ್ಷಣ ಭಾಳ ಜನಕ್ಕೆ ಏನಂದರೆ ಓಪನ್ ಸರ್ಜರಿ ಅಂತ ಅನ್ಕೊತಾರೆ. ಅಂದರೆ ಆ ಓಪನ್ ಸರ್ಜರಿಯಲ್ಲಿ ಕಟ್ ಮಾಡಿ ಹೊಲಿಗೆ ಆಗಿ ಬೆನ್ನಲ್ಲಿ ಅನಸ್ತೇಸಿಯಾ ಕೊಡೋ ಆಪರೇಷನ್ ಅಂದರೆ ಸರ್ಜಿಕಲ್ ಲೈಗೇಷನ್ ವೀನಸ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಸೊ ಈಗಿನ ಕಾಲದಲ್ಲಿ ಇಟ್ಸ್ ಬಿಕಮ್ ಓಲ್ಡ್ ಟೆಕ್ನಿಕ್ ಆಗಿಬಿಟ್ಟಿದೆ. ಆದ್ರೂ ಭಾಳ ಕಡೆ ಭಾಳ ಜನ ಭಾಳ ಡಾಕ್ಟರ್ಸ್ ಮಾಡ್ತಿದ್ದಾರೆ. ಅದರಿಂದ 50 to 60% ಜನಕ್ಕೆ ಮತ್ತೆ ವಾಪಸ್ ಬರೋದು ಅಂದರೆ ರಿಕರೆನ್ಸ್ ರೇಟ್ ಜಾಸ್ತಿ ಅದರಲ್ಲಿ. ಸೊ ಹೊಸದಾಗಿ ಇವಾಗ ಲೇಸರ್ ಸರ್ಜರಿ ಬಂದಾಗ ಈ ಒಂದು ಕಟಿಂಗ್ ಮಾಡೋದು ಅಂದರೆ ಸ್ಕಿನ್ ಕಟ್ ಮಾಡೋದು, ವೇನ್ಸ್ ಕಟ್ ಮಾಡೋದು, ಇಲ್ಲಾಂದರೆ ಸರ್ಜಿಕಲ್ ಲೈಗೇಷನ್ ವೇನಸ್ ಸ್ಟ್ರಿಪ್ಪಿಂಗ್ ಅಂಥದ್ದು ಇಲ್ಲ ಇವಾಗ ಲೇಸರ್ ಚಿಕಿತ್ಸೆಯಲ್ಲಿ. ಸೊ ಲೇಸರ್ ಚಿಕಿತ್ಸೆ ಅನ್ನೋದು ಇಟ್ಸ್ ಎ ಡೇ ಕೇರ್ ಪ್ರೊಸೀಜರ್. ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಇದೊಂದು 25 to 30 minutes ಒಂದೊಂದು ಕಾಲಿಗೆ ಮಾಡ್ತೀವಿ. ಅದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನು ಇದೊಂದು ದಿ ಆಪರೇಷನ್ ಥಿಯೇಟರ್ ಒಳಗೆ ಈ ಒಂದು ಸ್ಕ್ಯಾನಿಂಗ್ ಮಿಷಿನ್ನು ಇವಾಗ ಒಳಗೆ ತೊಗೊಂಡೋಗಿ ಆ ಸ್ಕ್ಯಾನಿಂಗ್ ಮಿಷಿನಲ್ಲಿ ನೋಡ್ತಾ ಎಲ್ಲೆಲ್ಲಿ ರಕ್ತನಾಳಗಳು ಉಬ್ಬಿದೆ ಅಂತ ನೋಡ್ಕೊತ ಅಲ್ಲಿ ಒಂದು ಸಣ್ಣ ವೈರ್ ಕಳಿಸ್ತೀವಿ. ಆ ವೈರ್ ಅನ್ನೋದೇ ಲೇಸರ್ ಅಂತೀವಿ. ಆ ಲೇಸರ್ ವೈರ್ ಕಳಿಸಿದ ತಕ್ಷಣ ಎಲ್ಲ ಮೆಲ್ಟ್ ಆಗಿ ಬಂದುಬಿಡ್ತದೆ. ಇದೊಂದು 25 to 30 minutes ಆಗುತ್ತೆ. ಆಮೇಲೆ 45 minutes ಆಫ್ಟರ್ ದ ಸರ್ಜರಿ ಪೇಷಂಟು ಕ್ಯಾನ್ ವಾಕ್ ಬ್ಯಾಕ್ ಹೋಮ್, ಅಂದರೆ ವಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಎರ್ಲಿ ಸ್ಟೇಜಸಲ್ಲಿ ಬಂದಿರೋರಿಗೆ ಅವ್ರ ಕೆಲಸ ಅವರು ಮನೆಯಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಡೇನಿಂದ ಅವ್ರ ಆಫೀಸ್ಗೆ ಅವರು ಹೋಗ್ಬೋದು. ಲೇಟ್ ಸ್ಟೇಜಸ್ ಅಂದರೆ ಹುಣ್ಣಾಗಿ ಬಂದಿರೋರಿಗೆ ಅಂಥವ್ರಿಗೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಅವ್ರ ಕೆಲಸ ಅವ್ರು ಮಾಡ್ಕೋಬೋದು ಮನೆಯಲ್ಲಿ. ಬಟ್ ಅವ್ರ ಆಫೀಸ್ಗೆ ಹೋಗೋದೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು. 1 ವಾರ 2 ವಾರ ಆದಮೇಲೆ ಅವ್ರು ವಾಪಸ್ ಹೋಗ್ಬೋದು. ಇಟ್ಸ್ ಎ ಫ್ರೆಂಡ್ಲಿ ಡೇ ಕೇರ್ ಪ್ರೊಸೀಜರ್ ಇದು. ಓಕೆ, ಇನ್ನೀಗ ಲೇಸರ್ ಚಿಕಿತ್ಸೆಗೆ ಒಳಗಾಗಬೇಕಂದ್ರೆ ಇನ್ ಕೇಸ್ ಏನಾದರೂ ವಯಸ್ಸಾದವರಲ್ಲಿ BP, ಶುಗರ್ ಅಥವಾ ಬೇರೆ ರೀತಿ ಕಾಯಿಲೆಗಳೇನಾದರೂ ಇದ್ದಲ್ಲಿ ಯಾವ ರೀತಿಯ ಚಿಕಿತ್ಸೆ ಅವರಿಗೆ? ಸೊ BP, ಶುಗರ್ ಇದ್ದವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಡೆಫಿನೆಟ್ಲಿ ಇದೊಂದು ಲೋಕಲ್ ಅನಸ್ತೇಸಿಯಲ್ಲಿ ಇವಾಗ ಮಾಡ್ತೀವಿ ಈ ಸರ್ಜರಿ. ಅಂದರೆ ಕಾಲಿಗೆ ಒಂದೇ ಕೊಟ್ಬಿಟ್ಟು ಸರ್ಜರಿ ಲೋಕಲ್ ಅನಸ್ತೇಸಿಯಾ ಅದರಲ್ಲಿ ಮಾಡಿಬಿಟ್ಟು ಕಳಿಸ್ಬಿಡ್ತೀವಿ. ಸೊ BP ಇದ್ರೂ ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಇರೋಲ್ಲ. ಯಾಕಂದರೆ ನಾವು ಒಂದು ಜನರಲ್ ಅನಸ್ತೇಸಿಯಾ, ಸ್ಪೈನಲ್ ಅನಸ್ತೇಸಿಯಾ ಆ ಥರ ಏನು ಕೊಡೋಲ್ಲ. ಇಟ್ಸ್ ಸ್ವಲ್ಪ ಸ್ಮಾಲ್ ಅನಸ್ತೇಸಿಯಾ, ಲೋಕಲ್ ಅನಸ್ತೇಸಿಯಾ ಕೊಟ್ಬಿಟ್ಟು ಮಾಡ್ತೀವಿ ಇದನ್ನು. ಸೊ ಆ ಥರ ಪ್ರಾಬ್ಲಮ್ಸು ಇದರಿಂದ ಏನು ಪ್ರಾಬ್ಲಮ್ ಇರೋಲ್ಲ ಆ್ಯಕ್ಚುಲಿ. ಇನ್ನೊಂದು ಏನಂದರೆ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇದ್ದವ್ರಿಗೆ ಬೇಗನೆ ಮಾಡಿಸ್ಕೋಬೇಕಂತ ಹೇಳ್ತೀವಿ. ಯಾಕಂದರೆ ಡಯಾಬಿಟಿಸ್ ಇದ್ದವ್ರಿಗೆ ಹುಣ್ಣು ಏನೇನೋ ಬಂದರೆ ನಾಳೆ ಫ್ಯೂಚರಲ್ಲಿ ಅವ್ರಿಗೆ ಇನ್ಫೆಕ್ಷನ್ಸ್ ಬಂದ್ರೂ ಅಂಥವ್ರಿಗೆ ಒಂದು ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಹೀಲಿಂಗ್ ಆ ಹುಣ್ಣು ಹೀಲ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ನಾವು ಹೇಳ್ತೀವಿ ಅಂದರೆ ಈ ಥರ ವೆರಿಕೋಸ್ ವೇನ್ಸ್ ಇದ್ದಾಗ, ಜಾಸ್ತಿನೇ ನೋವುಗಳಿದ್ದಾಗ ನಾವು ಅಂಥವ್ರಿಗೆ ಬೇಗನೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. BP ಇದ್ರೂ ಶುಗರ್ ಇದ್ರೂ ಈ ಪ್ರೊಸೀಜರ್ಗೆ ಏನು ಪ್ರಾಬ್ಲಮೇ ಇಲ್ಲ. ಓಕೆ, ಅಂದರೆ ವೆರಿಕೋಸ್ ವೇನ್ಸ್ ಅನ್ನೋದು ಇಂಥ ಪ್ರೊಫೆಷನ್ನವ್ರನ್ನೇ ಕಾಡುತ್ತೆ, ಆ ಥರ ಏನಾದರೂ ಇರುತ್ತಾ? ಯಾವ ಪ್ರೊಫೆಷನಲ್ಲಿ ಇರೋರು ಎಚ್ಚೆತ್ಕೊಳ್ಬೇಕು ಅಂತೇಳಿ? ಸೊ ಬೇಸಿಕಲಿ ಇದು ವೆರಿಕೋಸ್ ವೇನ್ಸ್ ಅನ್ನೋದು ನಮಗೆ ಬ್ಲಡ್ ರಿಲೇಷನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಅಂದರೆ ಪೇರೆಂಟ್ಸಿಂದ, ಇಲ್ಲಾಂದರೆ ಬ್ಲಡ್ ರಿಲೇಷನ್ಸಲ್ಲಿ ಯಾರಿದ್ರೂ ಮೆಟರ್ನಲ್ ಅಂಕಲ್ಸಿಂದ ಬಂದಿರೋ ಪ್ರಾಬ್ಲಮ್ಸು 60% ಆಫ್ ದ ಕಾಸಸ್ ಆರ್ ಡ್ಯೂ ಟು ಜೆನೆಟಿಕ್ಸ್. ಸೆಕೆಂಡ್ ಏನಂದರೆ ಸ್ಟ್ಯಾಂಡಿಂಗ್ ಜಾಬ್ಸ್ ಮಾಡ್ತಿರೋದರಲ್ಲಿ, ಇಲ್ಲಾಂದರೆ ಕೂತ್ಕೊಂಡೇ ಬೆಳಗಿನಿಂದ ಸಾಯಂಕಾಲದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಆ ಥರ ಕೂತ್ಕೊಂಡೇ ತೂಕ ಜಾಸ್ತಿ ಇದ್ದವರಲ್ಲಿ, ಪ್ರೆಗ್ನೆನ್ಸಿ ಆದಮೇಲೆ 2 ತಿಂಗಳು 2 ಪ್ರೆಗ್ನೆನ್ಸೀಸ್ ಆದಮೇಲೆ ಅವ್ರಿಗೆ ಒಂದು 6 ತಿಂಗಳಾದಮೇಲೆ ಸ್ವಲ್ಪ ವೆರಿಕೋಸ್ ವೇನ್ಸು ಕಾಣಿಸ್ತಾ ಇರ್ತವೆ.
ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಜೆನೆಟಿಕ್ಸ್. 60 to 70% ಜೆನೆಟಿಕ್ಸ್ ಇದು ಕಾಸ್ ಫಾರ್ ವ್ಯಾರಿಕೋಸ್ ವೇನ್ಸ್. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಿಂಗರಾಜು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ನಿಂಗರಾಜು ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ನಾವು ಕ್ಯಾಂಪ್ ಡ್ರೈವರು. ಸರ್ ಹೇಳಿ ನಿಂಗರಾಜ್ ಅವರೇ, ಕೇಳಿಸ್ತಾ ಇದೆ. ಸರ್ ಇದು ನಾವು ಕ್ಯಾಂಪ್ ಡ್ರೈವರು. ಈಗ ನಮ್ಗೆ ಸ್ಟಾರ್ಟ್ ಆಗಿದೆ ಸರ್. ಈಗ ಸರ್ ಇದು ಏನು ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕೊಡ್ತೀರಾ ಸರ್? ಸೊ ಒಂದು ಸರ್ತಿ ವ್ಯಾರಿಕೋಸ್ ವೇನ್ಸ್ ಸಸ್ಪಿಷನ್ ಇದೆ ನಿಮಗೆ, ಸ್ಟಾರ್ಟ್ ಆಗಿದೆ ಅಂದ್ಕೊಂತಿದ್ದೀರಿ. ಅಂದರೆ ಸ್ಟಾರ್ಟ್ ಆಗಿದೆ ಅಂತ ನರ ಸ್ವಲ್ಪ ಹಿಂಗೆ ನುಲ್ಲಕಣಂಗಿದೆ ಸರ್, ಸ್ವಲ್ಪ ಕ್ರಾಸ್ ಆಗಿದೆ. ಸೊ ವ್ಯಾರಿಕೋಸ್ ವೇನ್ಸ್ ಇದೆ ಅಂತ ಸಸ್ಪಿಷನ್ ಇದ್ದರೆ ಫಸ್ಟ್ ನೀವು ಲಿಂಗರಾಜ್ ಅವರು ನೀವೇನು ಮಾಡಬೇಕಂದ್ರೆ ಒಂದು ಒಳ್ಳೆ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಫಸ್ಟ್ ಅವ್ರು ಮಾಡ್ತಿರೋದು ಒಂದು ಸರ್ತಿ ಡಾಕ್ಟರ್ ಹತ್ರ ಹೋದ್ಮೇಲೆ ಒಂದು ಡಾಪ್ಲರ್ ಪರೀಕ್ಷೆ ಅಂತ ಮಾಡಿಸ್ತಾರೆ, ಕಲರ್ ಡಾಪ್ಲರ್ ಸ್ಕ್ಯಾನಿಂಗು. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಈ ಡಯಾಮೀಟರ್, ವೆಯ್ನ್ ಡಯಾಮೀಟರ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ಆ ವೆಯ್ನ್ ಡಯಾಮೀಟರ್ ಒಂದು 5 to 6 mm ಮೇಲಿದ್ದರೆ, 5 to 6 mm ಮೇಲಿದ್ದರೆ ಅದು ಬೇರೆ ಥರ ಟ್ರೀಟ್ಮೆಂಟು. ಸ್ವಲ್ಪ ಎರ್ಲಿ ಸ್ಟೇಜಸಲ್ಲಿದ್ದರೆ ನಿಮಗೆ ನೋವು ಕಡಿಮೆ ಇತ್ತು, ಸ್ವಲ್ಪ ಇನೋವೇ ಕ್ರ್ಯಾಂಪ್ಸು ಆ ಥರ ಏನಿಲ್ಲ, ಸ್ವಲ್ಪ ವೆರಿ ಎರ್ಲಿ ಸ್ಟೇಜಸಲ್ಲಿ ಅಂದರೆ ಸ್ಟಾಕಿಂಗ್ಸ್ ಅಂತ ಕೊಡಬೇಕಾಗುತ್ತೆ. ಫಸ್ಟ್ ಒಂದು ಸರ್ತಿ ಒಂದು ಒಳ್ಳೆ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ತೋರಿಸಿದ್ರೆ ಒಳ್ಳೆಯದು ನಿಮಗೆ. ಧನ್ಯವಾದ ನಿಂಗರಾಜು. ಇದೆಲ್ಲ ಅಮೌಂಟ್ ಎಷ್ಟಾಗುತ್ತೆ ಸರ್ ಇದು ಸರ್? ಅದು ಒಂದು ಸರ್ತಿ ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್. ಅದು ಆ ಥರ ನಾವು ಟಿ ವಿದಲ್ಲಿ ಹೇಳೋದು ಕಷ್ಟ ಆಗುತ್ತೆ. ನಿಮ್ಮ ರಿಪೋರ್ಟ್ಸ್ ತಗೊಂಡು ಒಂದ್ಸರಿ ನೇರವಾಗಿ ಭೇಟಿ ಮಾಡಿ ನಿಂಗರಾಜು, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನಾಗಲೇ ಹೇಳ್ತಾ ಇದ್ರಿ ನೀವು, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಬರೋ ಸಾಧ್ಯತೆಗಳಿದೆ ಅಂತ. ಸೊ ಆ ಟೈಮಲ್ಲಿ ಇನ್ ಕೇಸ್ ಮಗುಗೆ ಅದು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೋದಾ? ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಬೇಸಿಕಲಿ 9 months ಪ್ರೆಗ್ನೆನ್ಸಿದಲ್ಲಿ ಏನಾಗುತ್ತೆ ಅಂದರೆ ಬೇಬಿ ವೆಯ್ಟ್ ಆಫ್ ದ ಬೇಬಿ ಒಂದು ಸರ್ತಿ ವೆಯ್ನ್ಸ್ ಮೇಲೆ ಕಂಪ್ರೆಸ್ ಆಗುತ್ತೆ. ಆ ಕಂಪ್ರೆಸ್ ಆದಮೇಲೆ ಏನಾಗುತ್ತೆ ಅಂದರೆ ಕೆಳಗಡೆ ಇರೋ ವೆಯ್ನ್ಸ್, ಕಾಲಲ್ಲಿರೋ ವೆಯ್ನ್ಸು, ಅಲ್ಲಿರೋ ವ್ಯಾಲ್ವ್ಸ್ ಎಲ್ಲ ಜಾಸ್ತಿ ಪ್ರೆಷರ್ ಆಗಿಬಿಟ್ಟು ವ್ಯಾಲ್ವ್ಸ್ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಸೊ ಆ ವ್ಯಾಲ್ವ್ಸ್ ಕಡಿಮೆ ಆಗಿದ ತಕ್ಷಣ ಆ ವ್ಯಾಲ್ವ್ಸು ತುಂಬಾ ಕೆಟ್ಟೋಗಿರ್ತದೆ. ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಬರೋ ಕೆಟ್ಟು ರಕ್ತ ವಾಪಸ್ ಹೋಗಿಬಿಡ್ತಾ ಇರ್ತದೆ. ಸೊ ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 6 months 7 monthsಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ ಭಾಳ ಜನಕ್ಕೆ ಈ ಥರ ವೆರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಬಟ್ ಏನಂದರೆ ವೆರಿಕೋಸ್ ವೇನ್ಸ್ ಕಾಣಿಸಿದ್ರೂ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಹೋಗ್ಬಿಡ್ತದೆ ಭಾಳ ಜನಕ್ಕೆ. ಬಟ್ 30 to 40% ಜನಕ್ಕೆ ಈ ಥರ ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ಈ ಥರ ಕಾಣಿಸ್ತಾ ಇರ್ತದೆ. ಸೊ ಅದಾದಮೇಲೆ ಒಂದು ಸರ್ತಿ 6 months 8 months ಆದಮೇಲೆ ವೆರಿಕೋಸ್ ವೇನ್ಸ್ ಇದ್ರೂ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಸರ್ಜನ್ ಒಂದು ಸರ್ತಿ ಅಡ್ವೈಸ್ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಸ್ಟಾಕಿಂಗ್ಸು ಕೊಡಬೇಕಾಗತ್ತೆ, ಇಲ್ಲಾಂದರೆ ಜಾಸ್ತಿನೇ ಇದ್ದರೆ ಈ ಥರ ಲೇಸರ್ ಚಿಕಿತ್ಸೆಗಳು ಮಾಡಬೇಕಾಗತ್ತೆ. ಓಕೆ, ಇನ್ನು ವೆರಿಕೋಸ್ ವೇನ್ಸಿಂದ ಬಳಲ್ತಾ ಇರೋರು, ಈಗ ನೀವು ಹೇಳಿದ್ರಿ ವೇನ್ಸ್ನ ಕಂಪ್ಲೀಟಾಗಿ ತೆಗೆದುಬಿಡ್ತೀವಿ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಅಂತ. ಸೊ ಅದನ್ನು ತೆಗೆಯೋದ್ರಿಂದ ಏನಾದರೂ ಸಮಸ್ಯೆಗಳು ತಂದುಬಿಡುತ್ತೆ? ಯಾಕಂದರೆ ಒಂದು ವೇನ್ಸ್ ಮತ್ತೊಂದು ಭಾಗಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅನ್ನೋದಾದರೆ? ಸೊ ಲೇಸರ್ ಸರ್ಜರಿಯಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನಿರಲ್ಲ. ಅಂದರೆ ಭಾಳ ಜನಕ್ಕೆ ಇವಾಗ ಹೇಳ್ತಂಗೆ ಪ್ರಕಾರ ಓಪನ್ ಸರ್ಜರಿಯಲ್ಲಿ ಭಾಳ ಜನಕ್ಕೆ ಡೌಟ್ಸ್ ಇದೆ, ಯಾಕಂದರೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾಕಂದರೆ ಈ ಲೇಸರ್ ಸರ್ಜರಿ ಬಗ್ಗೆ ಮಾಹಿತಿ ಇಲ್ಲ. ಸರ್ಜರಿ ಅಂದ ತಕ್ಷಣ ಓಪನ್ ಸರ್ಜರಿ ಅಂದ್ಕೊತಾರೆ. ಓಪನ್ ಸರ್ಜರಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಇನ್ಫೆಕ್ಷನ್ಸ್ ಆಗ್ಬೋದು, ಮತ್ತು ರಿಕರೆಂಟ್ ವ್ಯಾರಿಕೋಸ್ ವೇನ್ಸ್ ಮತ್ತೆ ಬರ್ಬೋದು. ಯಾಕಂದರೆ ಕಂಪ್ಲೀಟಾಗಿ ತೆಗೆಯೋದು ಕಷ್ಟ ಇದರಲ್ಲಿ. ಬಟ್ ಲೇಸರ್ ಸರ್ಜರಿಯಲ್ಲಿ ಆ ಥರ ಇರಲ್ಲ. ಕಾಂಪ್ಲಿಕೇಶನ್ಸ್ ಇದರಲ್ಲಿ ತುಂಬಾ ಕಡಿಮೆ. ಯಾಕಂದರೆ ಇಟ್ ಈಸ್ ಡೇ ಕೇರ್ ಪ್ರೊಸೀಜರ್. ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಹೋಗ್ಬೋದು. ಅದರಲ್ಲಿ ಇನ್ಫೆಕ್ಷನ್ಸ್ ಬರೋದು ಚಾನ್ಸಸ್ಸು, ಇಲ್ಲಾಂದರೆ ಏನೋ ಹೀಟ್ ಬಾಯ್ಲ್ಸ್ ಆಗೋದು ಆ ಥರ ಏನಿರಲ್ಲ. ಮತ್ತು ರಿಕರೆನ್ಸ್ ರೇಟು ಅದರಲ್ಲಿ ಏನಿಲ್ಲ ಆ್ಯಕ್ಚುಲಿ. ಅಂದರೆ ಸಕ್ಸಸ್ ರೇಟ್ ಲೇಸರ್ ಸರ್ಜರೀಸಲ್ಲಿ 95 to 98% ಮೇಲಿದೆ ಇದ್ರ ಬಗ್ಗೆ. ಓಕೆ, ಇನ್ನು ವೆರಿಕೋಸ್ ವೇನ್ಸ್ ಇರೋರಲ್ಲಿ ಊಂಟ್ಸ್ ಹೆಚ್ಚಾಗಿ ಗಮನಿಸ್ತಾ ಇರ್ತೀವಿ. ಕೆಲವೊಬ್ಬರಲ್ಲಿ ಆ ರೀತಿ ಕಾಣಿಸ್ಕೊಳ್ಳೋದು, ಅದು ಸಾಕಷ್ಟು ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಹೋಗೋದಿಲ್ಲ. ಸೊ ಅಂಥವ್ರಿಗೆ ಯಾವ ರೀತಿ ಚಿಕಿತ್ಸೆ ಇದೆ? ಸೊ ಮೋಸ್ಟ್ ನೆಗ್ಲೆಕ್ಟೆಡ್ ವೆರಿ ಕಾಮನ್ ಕ್ವಶನ್ ಇದು ಕೇಳ್ತಿರೋದು. ಯಾಕಂದರೆ ವೆರಿ ಗುಡ್ ಕ್ವಶನ್. ಏನಂದರೆ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಹೋಗ್ತಾನೆ ಇರ್ತದೆ. ಸೊ 4ನೇ ಸ್ಟೇಜ್ ಲಾಸ್ಟ್ ಸ್ಟೇಜಲ್ಲಿ ಹೋದ ತಕ್ಷಣ ಹುಣ್ಣಾಗುತ್ತಿರ್ತದೆ. ಸೊ ಹುಣ್ಣಾಗೋದು ಕಾರಣಕ್ಕೆ ಈ ವೆರಿಕೋಸ್ ವೇನ್ಸಿಂದ ಹುಣ್ಣಾಗೋ ಬಂದಿರೋದು ಡೆಫಿನೆಟಾಗಿ ಅದಕ್ಕೆ ನಾವು ಲೇಸರ್ ಚಿಕಿತ್ಸೆ ಮಾಡಲೇಬೇಕು. ಮಾಡಿದ ಮೇಲೆ ಆ ಹುಣ್ಣು ಹೀಲ್ ಆಗಲೇಬೇಕು. ಅಂದರೆ ಒಂದು 4 layer ಬ್ಯಾಂಡೇಜಸ್ ಎಲ್ಲ ಆಗಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ವಾರಕ್ಕೆ ಒಂದು ಸರ್ತಿ ಡಾಕ್ಟ್ರನ್ನ ಭೇಟಿ ಆಗ್ತಾನೆ ಇರಬೇಕು. ಸೊ ನಮ್ಮ ಹತ್ರ ಬರೋರು ನನ್ನ ಪ್ರಾಕ್ಟೀಸಲ್ಲಿ 30 to 40% ಪೇಷಂಟ್ ಲೇಟ್ ಸ್ಟೇಜಸಲ್ಲೇ ಬರ್ತಾರೆ. ಫಸ್ಟ್ ಸ್ಟೇಜಸ್ ಸೆಕೆಂಡ್ ಸ್ಟೇಜಸಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಭಾಳ ಜನ, ಮಾಹಿತಿ ಇಲ್ಲದೆ ಇರೋದ್ರಿಂದ. ಸೊ ಇಲ್ಲಾಂದರೆ ರಾಂಗ್ ಟ್ರೀಟ್ಮೆಂಟ್ಸು, ರಾಂಗ್ ಅಡ್ವೈಸಸ್ ಕೊಡೋದ್ರಿಂದ ಈ ಒಂದು ರಕ್ತನಾಳಗಳ ಪ್ರಾಬ್ಲಮ್ ಜಾಸ್ತಿಯಾಗಿ ಲಾಸ್ಟ್ ಸ್ಟೇಜಸಲ್ಲಿ ಹುಣ್ಣಾಗಿ ಬರ್ತಾರೆ.
ಸೊ ನಮ್ಮ ಹತ್ರ ಸಪ್ರೇಟ್ ವೂಂಡ್ ಕೇರ್ ಮ್ಯಾನೇಜ್ಮೆಂಟ್ ಇದೆ. ಆ ವೂಂಡ್ ಕೇರ್ ಮ್ಯಾನೇಜ್ಮೆಂಟ್ ಒಂದು ಸಾರಿ ಲೇಸರ್ ಸರ್ಜರಿ ಮಾಡಿದ್ಮೇಲೆ ಆ ವೂಂಡ್ ಕೇರ್ ಮ್ಯಾನೇಜ್ಮೆಂಟ್ ಹೋಗ್ಬಿಟ್ಟು 4 ಲೇಯರ್ ಬ್ಯಾಂಡೇಜಸ್ ಎಲ್ಲ ಹಾಕಿದ್ಮೇಲೆ ಆ ವೂಂಡೆಲ್ಲ ಹೀಲ್ ಆಗಿ ಚೆನ್ನಾಗಾಗ್ತಾರೆ. ದಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಏವಿಸ್ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿನಯ್ ನ್ಯಾಪತಿ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆ ಮಾತನಾಡ್ತಾ ಇದ್ವಿ, ತುಂಬ ಜನಕ್ಕೆ ಏನಂತಂದರೆ ಓನ್ ಮೆಡಿಕೇಶನ್ ತುಂಬ ಜನ ನೋಡ್ತಾರೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಬ್ಲಾಗಲ್ಲಿ ಸಿಗುವಂಥ ಟ್ರೀಟ್ಮೆಂಟ್ಗಳನ್ನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೇನೋ ಅಂತ ತುಂಬ ಜನ ಈ ಸಾಂಪ್ರದಾಯಿಕ ಚಿಕಿತ್ಸೆಗಳು ಮಾಡ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲೇ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ವರ್ಕೌಟ್ ಆಗುತ್ತಾ? ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅಂತೀರಿ? ಇಟ್ಸ್ ವ್ಯಾಲಿಡ್ ಕ್ವಶನ್ ಇದೆ. ಯಾಕಂದರೆ ಭಾಳ ಜನ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಬೇರೆ ಬೇರೆ ವೀಡಿಯೋ ಚಾನಲ್ಸು, ಯೂಟ್ಯೂಬಲ್ಲಿ ನೋಡಿ ಶಾರ್ಟ್ಕಟ್ ಮೆಥಡ್ಸು, ಹೋಮ್ ರೆಮಿಡೀಸ್ ಎಲ್ಲ ತೊಗೊತಾ ಇರ್ತಾರೆ. ಬಟ್ ಏನಂದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಹೋಮ್ ಮೆಸೇಜ್ ಏನಂದರೆ ಅದರಲ್ಲಿ ಒಂದು ಇಂಟರ್ನೆಟ್ ಅನ್ನೋದು ಒಂದು ಬೆಸ್ಟ್ ಫ್ರೆಂಡ್ ಇರ್ಬೋದು, ಇಲ್ಲಾಂದರೆ ವರ್ಸ್ಟ್ ಎನಿಮಿನೂ ಇರ್ಬೋದು. ಯಾಕಂದರೆ ಹೇಳೋರು ಜನ ಯಾರು ಏನು ಹೇಳ್ತಿದ್ದಾರೋ ಈ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಏನೇನು ಹೇಳ್ತಿದ್ದಾರೋ ಅನ್ನೋದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಏನಿದೆ, ಅವ್ರಿಗೆ ಏನು ಹೇಳ್ತಿರೋ ಅದು ಕರೆಕ್ಟೋ ಇಲ್ಲೋ, ಸುಮ್ಮನೆ ನಂಬಿಕೆ ಮೇಲೆ ಹೋಗೋದು ಕರೆಕ್ಟ್ ಪದ್ಧತಿ ಅಲ್ಲ. ಯಾಕಂದರೆ ಯಾರನ್ನ ಡಾಕ್ಟರ್ಸ್ ಹೇಳ್ತಿದ್ರು, ನಮ್ಮ ಆಸ್ಪತ್ರೆಯಲ್ಲಿ ಬಂದಿರೋರು ಎಲ್ಲರಿಗೂ ಯಾರನ್ನ ಹೇಳ್ತಿದ್ರು, ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಬಂದಿರೋ ಪೇಷಂಟ್ಸ್ಗೆ ಯಾರು ಮಾಡಿಸ್ಕೊಂಡಿದ್ದಾರೋ ಈ ಥರ ಸರ್ಜರೀಸ್ ಎಲ್ಲರಿಗೂ ಅವ್ರ ಫೋನ್ ನಂಬರ್ಸ್ ಎಲ್ಲ ಕೊಟ್ಟು ಆ ಫೋನ್ ನಂಬರ್ಸ್ಗೆ ಫೋನ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತಲೂ ನಮ್ಮ ಆಸ್ಪತ್ರೆ ಹೇಳ್ತೀವಿ. ಅದೇ ಥರ ಬೇರೆ ಬೇರೆ ಚಾನಲ್ಸ್, ಬೇರೆ ಬೇರೆ ಯೂಟ್ಯೂಬ್ಸ್ ವೀಡಿಯೋಸಲ್ಲೆಲ್ಲ ಹೇಳ್ತಿರೋದು ಎಲ್ಲರೂ ಒಂದು ಸರ್ತಿ ನೋಡಬೇಕಾಗಿದ್ದೇನೆಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ, ಅವ್ರ ಟ್ಯಾಬ್ಲೆಟ್ಸ್ ಕೊಟ್ಟರೆ ಆ ಕಾಯಿಲೆ ಕಡಿಮೆ ಆಗ್ತಾಯಿದೆ ಅಂದರೆ ಅವ್ರಿಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ, ಏನೇನು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರ ಡಿಗ್ರೀಸ್ ಏನಿದೆ ಅಂತ ನೋಡ್ಕೋಬೇಕಾಗತ್ತೆ. ಓಕೆ, ಇನ್ನು ಸ್ಟಾಕಿಂಗ್ಸ್ ಹಾಕೋದು ಯಾವ ರೀತಿ ಅಂತಂದರೆ ತುಂಬ ಜನಕ್ಕೆ ಇದರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ದಿನಪೂರ್ತಿ ಹಾಕೊಳ್ಬೇಕಾ, ಮಲ್ಕೊಳ್ಬೇಕಾದ್ರೂ ಹಾಕೊಳ್ಬೇಕಾ, ಅಥವಾ ಯೂತ್ಸ್ ಇದನ್ನು ಹಾಕ್ಬೋದಾ, ಕೇವಲ ವಯಸ್ಸಾಗಿರೋರು ಮಾತ್ರ ಹಾಕಬೇಕಾ, ಆಪ್ರೇಷನ್ಗೂ ಮುಂಚೆ ಹಾಕೊಳ್ಬೇಕಾ, ನಂತರದಲ್ಲಿ ಹಾಕೊಳ್ಬೇಕಾ, ಈ ರೀತಿ ನಾನಾ ಪ್ರಶ್ನೆಗಳು. ಇದಕ್ಕೆ ಉತ್ತರ ಕೊಡೋದಾದರೆ ಸೊ ಬೇಸಿಕಲಿ ಮೆಡಿಕಲ್ ಗ್ರೇಡೆಡ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂದ ತಕ್ಷಣ ಎಲ್ಲರಿಗೂ ಇದು ಸ್ಟಾಕಿಂಗ್ಸು ಈ ಒಂದು ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಹುಣ್ಣಾದ್ರೂ, ಚರ್ಮದ ಬಣ್ಣ ಕಪ್ಪಗಾದ್ರೂ, ಸ್ವೆಲ್ಲಿಂಗ್ ಹಾಕಿದ್ರು, ಅಂದರೆ ಸೆಲ್ಯುಲೈಟಿಸ್ ಕಾಲಲ್ಲಿ ಬಾವು ಬಂದ್ರೂ ಎಲ್ಲರಿಗೂ ಸ್ಟಾಕಿಂಗ್ಸ್ ಹಾಕೋಬೇಕು, ಕಾಲು ಮೇಲ್ಗಡೆ ಇಡಬೇಕು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಎಲ್ಲರಿಗೂ ಅದು ರೂಲ್ ಅಲ್ಲ ಅದು. ಯಾಕಂದರೆ ಸ್ಟಾಕಿಂಗ್ಸ್ ಅನ್ನೋದು ಮೆಡಿಕಲ್ ಗ್ರೇಡ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಕೆಳಗಡೆ ಜಾಸ್ತಿ ಪ್ರೆಷರ್ ಇರ್ತದೆ, ಸ್ವಲ್ಪ ಮೇಲ್ಗಡೆ ಮೊಳ್ಕಾಲು ಥರ ಹೋಗಿದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಕೆಳಗಡೆಯಿಂದ ಜಾಸ್ತಿ ಮೇಲ್ಗಡೆ ಹೋಗ್ಲಿಕ್ಕೆ, ರಕ್ತ ಮೇಲ್ಗಡೆ ಹೋಗ್ಲಿಕ್ಕೆ ಸಹಾಯ ತರೋದು ಒಂದು ಕ್ಲಾತ್, ಅದು ಒಂದು ಕಂಪ್ರೆಷನ್ ಬ್ಯಾಂಡೇಜ್. ಸೊ ಎರ್ಲಿ ಸ್ಟೇಜಸಲ್ಲಿ ಇರೋರಿಗೆ 10 to 15% ಜನಕ್ಕೆ ಮಾತ್ರನೇ ಇದು ಸ್ವಲ್ಪ ಯೂಸ್ಫುಲ್ಲಾಗಿ ಇರ್ತದೆ. ಬಟ್ ಲೇಟ್ ಸ್ಟೇಜಸ್, ಸೆಕೆಂಡ್ ಸ್ಟೇಜ್, ಕಾಲಲ್ಲಿ ಬಾವು ಜಾಸ್ತಿ ಆದಾಗ ಒಳಗಿರೋ ಪ್ರೆಷರ್, ವೀನಸ್ ಹೈಪರ್ಟೆನ್ಷನ್ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿರ್ತದೆ, 35 to 40 mm ಮೇಲೆ ಹೋಗುತ್ತೆ. ಸೊ ಸ್ಟಾಕಿಂಗ್ಸ್ ಕೊಡೋ ಪ್ರೆಷರ್ 25 to 30 mm ಮಾತ್ರನೇ. ಸೊ ಸ್ವೆಲ್ಲಿಂಗ್ ಬಂದಾಗ, ಚರ್ಮದ ಬಣ್ಣ ಕಪ್ಪಗಾದಾಗ ಏನಾಗುತ್ತೆ ಅಂದರೆ ಒಳಗಿರೋ ಕಾಲಲ್ಲಿ ವೀನಸ್ ಹೈಪರ್ಟೆನ್ಷನ್ ಜಾಸ್ತಿ ಆಗಿಬಿಟ್ಟು 40 to 45 mm ಹೋದಾಗ ಈ ಒಂದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕೊಂಡ್ರೂ ಏನೂ ಯೂಸ್ಫುಲ್ಲಾಗಿ ಇರಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ ಹುಣ್ಣಾದ್ಮೇಲೂ ಭಾಳ ಜನಕ್ಕೆ ಸ್ಟಾಕಿಂಗ್ಸ್ ಹಾಕ್ಕೊತಾ ಇರ್ತಾರೆ. ಸೊ ಹುಣ್ಣಾದ್ಮೇಲೆ ಸ್ಟಾಕಿಂಗ್ಸ್ ಹಾಕ್ಕೊಂಡಿದ್ದಾರೆ ಅಂದರೆ ಒಳಗಿರೋ ಪ್ರೆಷರು 45 to 50 mm ಮೇಲೆ ಹೋಗಿರ್ತದೆ. ಸೊ ಕಂಪ್ರೆಷನ್ ಸ್ಟಾಕಿಂಗ್ಸಿಂದ ಏನೂ ಉಪಯೋಗ ಇರಲ್ಲ. ಸೊ ಪ್ರೆಷರ್ ಕಡಿಮೆ ಮಾಡ್ಕೋಬೇಕು ಅಂದರೆ ಫಸ್ಟಲ್ಲೇ ಒಳಗಿರೋ ಪ್ರೆಷರ್, ವೀನಸ್ ಹೈಪರ್ಟೆನ್ಷನ್ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಥರ ಪ್ರೊಸೀಜರ್ಸು, ಲೇಸರ್ ಚಿಕಿತ್ಸೆ ಎಲ್ಲ ಮಾಡಿಕೊಂಡು ಪ್ರೊಸೀಜರ್ಸಲ್ಲಿ ಆ ಒಳಗಿರೋ ಕಾಲಲ್ಲಿ ಬಾವು ಒಂದು ಪ್ರೆಷರ್ ಕಡಿಮೆ ಮಾಡಿಕೊಂಡು 25 to 30 mm, ನಾರ್ಮಲ್ ಪ್ರೆಷರ್ ಅಂದರೆ 20 mm ಇರ್ತದೆ, ಅಟ್ಲೀಸ್ಟ್ 25 to 20 mm ಲೇಸರ್ ಚಿಕಿತ್ಸೆ ಮಾಡಿದಾಗ ಆ ಕಾಲಲ್ಲಿರೋ ಪ್ರೆಷರ್ ವಾಪಸ್ ಬಂದುಬಿಡ್ತದೆ. ಸೊ ಸ್ಟಾಕಿಂಗ್ಸ್ ಅನ್ನೋದು ಎಲ್ಲರಿಗೂ ಆಗಲ್ಲ. ಅದು ಹಾಕೋ ಎರ್ಲಿ ಸ್ಟೇಜಸಲ್ಲಿ ಇದ್ದವ್ರಿಗೆ ಬೆಳಗ್ಗೆನಿಂದ ಸಾಯಂಕಾಲ ತನಕ ಜೀವನ ಪೂರ್ತಿ ಹಾಕೋಬೇಕು, ರಾತ್ರಿ ಬಿಚ್ಚಿಬಿಟ್ಟು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಕೋಬೇಕಾಗತ್ತೆ. ಓಕೆ, ಈಗ ಒಂದ್ಸರಿ ವೆರಿಕೋಸ್ ವೇನ್ಸ್ ಏನಾದರೂ ಕಾಣಿಸ್ಕೊಂಡದಲ್ಲಿ ಮತ್ತೊಂದು ಕಾಲಿಗೆ ಬರುವಂತಹ ಸಾಧ್ಯತೆಗಳೇನಿರುತ್ತೆ? ಈಗ ಒಂದು ಕಾಲಿಗೆ ಏನಾದ್ರು ಲೇಸರ್ ಟ್ರೀಟ್ಮೆಂಟ್ ಮಾಡ್ಕೊಂಡಲ್ಲಿ ಮತ್ತೊಂದು ಕಾಲಿಗೆ ಮಾಡಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಇರುತ್ತೆ, ಹೇಗೆ? ಸೊ ಒಂದು ಕಾಲಿಗೆ ಬಂದಾಗ ನಮ್ಮ ಲಿಟ್ರೇಚರಲ್ಲಿ ಏನು ಹೇಳ್ತಾರೆ ಅಂದರೆ 60% ಚಾನ್ಸಸ್ ಬೇರೆ ನೆಕ್ಸ್ಟ್ ಸೆಕೆಂಡ್ ಲೆಗ್ಗೂ ಬರ್ಬೋದು. ಸೊ ಒಂದು ಸಾರಿ ಲೆಫ್ಟ್ ಸೈಡ್ಗೆ ಬಂದಿದೆ ಅಂದರೆ ಮೋಸ್ಟ್ ಕಾಮನ್ಲಿ ನಾವು ನೋಡ್ತಿರೋದು ಲೆಫ್ಟ್ ಸೈಡ್ಗೆ ನೋಡ್ತೀವಿ. ಅದಾದಮೇಲೆ 60% ಜನಕ್ಕೆ ರೈಟ್ ಸೈಡಲ್ಲೂ ಕಾಣಿಸ್ತಾ ಇರ್ತದೆ. ಓಕೆ, ಹಾಗೆ ಈಗ ಏವಿಸ್ ಆಸ್ಪತ್ರೆನ ಯಾಕಾಗಿ ಚೂಸ್ ಮಾಡಬೇಕಂತೀರಿ? ಯಾಕಂದರೆ ಬೇರೆ ಸಾಕಷ್ಟು ಆಸ್ಪತ್ರೆಗಳಿದೆ, ನಿಮ್ಮ ಆಸ್ಪತ್ರೆನ ಸ್ಪೆಷಾಲಿಟಿ ಏನು? ಸಾಮಾಜಿಕವಾಗಿ ಏನಾದರೂ ಒಳಿತು ಮಾಡ್ತಿದ್ದೀರಾ ಆ ನಿಟ್ಟಿನಲ್ಲಿ? ಸೊ ಬೇಸಿಕಲಿ ಏವಿಸ್ ಆಸ್ಪತ್ರೆ ಅನ್ನೋದು ಇದು ವ್ಯಾಸ್ಕ್ಯುಲರ್ ಆಸ್ಪತ್ರೆ. ಅದು ಮಿನಿಮಲ್ ಆ್ಯಕ್ಸೆಸ್ಸು, ಈ ಥರ ಸಣ್ಣ ಡೇ ಕೇರ್ ಪ್ರೊಸೀಜರ್ಸು ಜಾಸ್ತಿನೇ ಮಾಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ. ನಾವು ಈ ಥರ ಆಪರೇಷನ್ಸು 100,000 ಮೇಲೆ ಈ ಥರ ಆಪರೇಷನ್ಸ್ ಮಾಡಿದ್ದೀವಿ. ಒಂದು ಡೆಡಿಕೇಟೆಡ್ ರೇಡಿಯಾಲಜಿಸ್ಟು, ಡೆಡಿಕೇಟೆಡ್ ಸರ್ಜನ್ಸ್ ಇದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ.
ನಾವು ಪೇಷಂಟ್ಸ್ ಯಾರು ಬಂದ್ರೂ ಯಾವ ಥರ ಪೇಷಂಟ್ಸ್ ಬಂದ್ರೂ ನಾವು ಒಂದು ಸರ್ತಿ ಈ ಕಾಲು ನೋವು ಬಂದಿರೋ ಪೇಷಂಟ್ಸು ಇಲ್ಲಾಂದರೆ ಬೇರೆ ಥರ ನೋವುಗಳು ಬಂದಿರೋ ಪೇಷಂಟ್ಸ್ ಎಲ್ಲರಿಗೂ ಒಂದು ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಒಂದು ಸರ್ತಿ ಮಾಡ್ತೀವಿ. ಅದು ಹೊರಗಡೆ ಹೋದರೆ ಒಂದು 3,000 ಮೇಲೆ ತೊಗೊತಾರೆ ಆ ಥರ ಸ್ಕ್ಯಾನಿಂಗ್ ಮಿಷಿನ್ಸ್ಗೆ. ನಮ್ಮ ಹತ್ರ ಬಂದಿರೋರು ಎಲ್ಲರೂ ಲೋಯರ್ ಮಿಡಿಲ್ ಕ್ಲಾಸಿಂದ ಬಂದಿರೋರೆ. ಸೊ ನಾವು ಬೇರೆ ಥರ ಮತ್ತೆ ಇನ್ನೊಂದು ಸಾರಿ ಚಾರ್ಜ್ ಮಾಡಲ್ಲ, ಯಾಕಂದ್ರೆ ಬಂದಿರೋರು ಭಾಳ ಜನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೇ ಬರ್ತಾರೆ. ಬಟ್ ಮೋಸ್ಟ್ ಆಫ್ ದ ಸ್ಕ್ಯಾನಿಂಗ್ಸ್ ಮಾಡಿಸಿದ್ದು ಎಲ್ಲರದು ಒಂದು ಸಬ್ಸ್ಟ್ಯಾಂಡರ್ಡ್ ರಿಪೋರ್ಟ್ಸ್ ಇರ್ತವೆ, ಸರಿಯಾಗಿ ರಿಪೋರ್ಟ್ಸ್ ಕೊಡೋಲ್ಲ ಭಾಳ ಸೆಂಟರ್ಸಲ್ಲಿ. ಸೊ ನಮ್ಮ ಹತ್ರ ಬಂದು ನಾವೇ ಒಂದು ಸ್ಕ್ಯಾನಿಂಗ್ ಮಾಡಿ ಒಂದು ಸರ್ತಿ ನೋಡಿಕೊಂಡು ಅದು ಡಯಾಮೀಟರ್ಸ್ ಎಷ್ಟಿದೆ ನೋಡಿಕೊಂಡು ಆಮೇಲೆ ಯಾವ ಥರ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತಲೂ ಹೇಳ್ತೀವಿ. ಅದ್ರ ಜೊತೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಭಾಳ ಕಡೆ ನಾವು ಎವ್ರಿ ಸಂಡೇಸು ಹೆಲ್ತ್ ಕ್ಯಾಂಪ್ಸು ಮಾಹಿತಿಗೋಸ್ಕರ ಭಾಳ ಕಡೆ ನಾವು ಭಾಳ ಡಿಸ್ಟ್ರಿಕ್ಟ್ಸಲ್ಲಿ ಭಾಳ ಸ್ಮಾಲ್ ಟೌನ್ಸಲ್ಲಿ ನಾವು ಸಂಡೇಸ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಸೊ ಲಾಸ್ಟ್ ಟೈಮು ಮಂಡ್ಯದಲ್ಲಿ ಮಾಡಿದ್ದೀವಿ, ಮೈಸೂರಲ್ಲಿ ಮಾಡಿದ್ದೀವಿ, ಕೋಲಾರ ಭಾಳ ಕಡೆ ಮಾಡ್ತಾಯಿದ್ದೀವಿ. ಸೊ ಎವಿಸ್ ಆಸ್ಪತ್ರೆ ನಾವು 5 years ಆಯಿತು ಸ್ಟಾರ್ಟ್ ಮಾಡಿ. 5 yearsಯಿಂದ ನಾವು ಸಾಕಷ್ಟು ಕ್ಯಾಂಪ್ಸ್ ಮಾಡಿದ್ವಿ. ಮೋರ್ ದೆನ್ 12,000 to 13,000 ಸರ್ಜರೀಸ್ ಮಾಡಿದ್ದೀವಿ. ಸೊ ಎವ್ರಿಬಡಿ ಸಕ್ಸಸ್ಫುಲ್ ಸರ್ಜರೀಸ್ ಮಾಡ್ತಿರೋ ಪ್ರೊಸೀಜರ್ಸ್ ಇವು. ಆಲ್ ಅಮೆರಿಕನ್ ಗೈಡ್ಲೈನ್ಸು, ಬ್ರಿಟಿಷ್ ಗೈಡ್ಲೈನ್ಸಿಂದ ಮಾಡ್ತಿರೋ ಪ್ರೊಸೀಜರ್ಸ್ ಇವೆಲ್ಲ. ಓಕೆ, ಈಗ ಒಂದ್ಸರಿ ಏನಾದರೂ ಲೈಫ್ ಟೈಮಲ್ಲಿ ಚಿಕಿತ್ಸೆಗೆ ಒಳಗಾದರೆ ಮತ್ತೆ ಚಿಕಿತ್ಸೆಗೆ ಒಳಗಾಗಬೇಕಾದಂಥ ಸಾಧ್ಯತೆಗಳೇನಾದರೂ ಇರುತ್ತಾ? ಮತ್ತು ರಿವರ್ಸ್ ಆಗೋ ಸಾಧ್ಯತೆಗಳಿರುತ್ತಾ? ಸೊ ಒಂದು ಸರ್ತಿ ಒಂದು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಫಸ್ಟ್ ಪೇಷಂಟ್ ಬಂದಾಗ ಅವ್ರು ವೆರಿಕೋಸ್ ವೇನ್ ಸಿಮ್ಟಮ್ಸ್ ಇದ್ದರೆ, ಈ ಥರ ಕಾಲು ಕಾಪುಗಾಗಿ ಸೆಲ್ಯುಲೈಟಿಸ್ ಆದರೆ ಒಂದು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟರ್ ಮಾಡಿದವರು ಯಾರ್ಯಾರು ಸ್ಕ್ಯಾನಿಂಗ್ ಮಾಡ್ತಾರೋ, ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ನಾನೇ ಸ್ಕ್ಯಾನಿಂಗ್ ಮಾಡಿ ನಾನೇ ಸರ್ಜರಿ ಮಾಡ್ತೀನಿ. ಸೊ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಡಾಪ್ಲರ್ ಸ್ಕ್ಯಾನಿಂಗ್ ಬೇರೆ ಕಡೆ ಮಾಡಿಸಿ ಇಲ್ಲಾಂದರೆ ಸರ್ಜರಿ ಯಾರೋ ಮಾಡಿ ಆ ಥರ ಒಂದು ಅಷ್ಟು ಕನೆಕ್ಟ್ ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಎನಾಟಮಿಕಲ್ ನಾಲೆಡ್ಜು ಸರಿಗೆ ಇಲ್ಲವರಿಂದ, ಇಲ್ಲಾಂದರೆ ಜಾಸ್ತಿ ಎಕ್ಸ್ಪೀರಿಯೆನ್ಸು ಜಾಸ್ತಿ ಇದ್ದು ಅವ್ರು ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲ್ಲ. ಅಂಥದ್ರಲ್ಲಿ ನಾವು ಒಂದು ಸರ್ತಿ ರಿಕರೆನ್ಸ್ ರೇಟು ಲೇಸರ್ ಸರ್ಜರೀಸಿಂದ ನೋಡ್ತಾ ಇರ್ತೀವಿ ಒಂದೊಂದು ಸರ್ತಿ. ಸೊ ಕಾಂಪ್ರಹೆನ್ಸಿವ್ ಆಗಿ ಒಂದು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಫಸ್ಟ್ ಟೈಮು ಒಂದು ಮ್ಯಾಪ್ ಮಾಡ್ಕೊತೀವಿ ನಮ್ಮ ಮೆಷಿನ್ಸಲ್ಲಿ. ಮ್ಯಾಪ್ ಮಾಡ್ಕೊಂಡು ಆ ಮ್ಯಾಪ್ನೇ ಒಳಗೆ ತೊಗೊಂಡೋಗಿ ಆ ಸ್ಕ್ಯಾನಿಂಗ್ ಮಿಷಿನ್ ತೊಗೊಂಡೋಗಿ ಎಲ್ಲ ಕಡೆ ಒಂದೊಂದು ಸರ್ತಿ ನೋಡಿಕೊಂಡು ಎಲ್ಲ ಕರಗಿಸ್ಬೇಕು. ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಕರೆಕ್ಟಾಗಿ ಮಾಡಿದರೆ ಮತ್ತೆ ಬರೋ ಚಾನ್ಸಸ್ಸು ತುಂಬಾ ಕಡಿಮೆ. ಈಗ ತುಂಬ ಜನಕ್ಕೆ ಸಿಂಪ್ಟಮ್ಸ್ ಏನೂ ಕಾಣಿಸ್ಕೊಳ್ಳೋದಿಲ್ಲ, ಉಬ್ಬಿರೋ ರಕ್ತನಾಳಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಪೇಯ್ನ್ ಕೂಡ ಇರೋದಿಲ್ಲ, ಬಟ್ ಆದರೂ ವೆರಿಕೋಸ್ ವೇನ್ಸ್ ಇದೆ ಅನ್ನೋದು ಗೊತ್ತಾಗಿರುತ್ತೆ ಟೆಸ್ಟ್ ಮೂಲಕವಾಗಿ. ಸೊ ಇಂಥವ್ರಿಗೆ ಯಾವ ರೀತಿ ಚಿಕಿತ್ಸೆ ಅಂತೀವಿ? ಸೊ ದಟ್ಸ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಈ ಒಂದು ಕಾಯಿಲೆ ಒಂದೊಂದು 15-20% ಜನಕ್ಕೆ ಇವಾಗ ನಾನು ಸ್ಕ್ಯಾನ್ ಮಾಡಿದರೆ ಒಂದು 100 ಜನಕ್ಕೆ ರ್ಯಾಂಡಮ್ ಆಗಿ ಇವಾಗ ಮಾಡಿದರೆ 15-20% ಜನಕ್ಕೆ ವೆರಿಕೋಸ್ ವೇನ್ಸ್ ಕಾಣಿಸುತ್ತೆ. ಅದರಲ್ಲಿ ಸಾಕಷ್ಟು ಜನ ಎಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅಂದರೆ ಸಿಂಪ್ಟಮ್ಸ್ ಇರೋಲ್ಲ ಅವ್ರಿಗೆ, ಇನ್ನೊಬ್ಬರಿಗೆ ಸಿಂಪ್ಟಮ್ಸ್ ಇರ್ತವೆ. ಸೊ ಎರ್ಲಿ ಸಿಂಪ್ಟಮ್ಸ್ ಇಲ್ಲದೋದ್ರಿಂದ ಅವರು ನೆಗ್ಲೆಕ್ಟ್ ಮಾಡೋ ಜಾಸ್ತಿ ಚಾನ್ಸಸ್ ಇರ್ತದೆ. ಸೊ ಒಂದು ಸರ್ತಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಒಂದು ರಿಪೋರ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಅವರು ಒಂದು ಸಸ್ಪಿಷನ್ ಇರೋದು. ಯಾಕಂದರೆ ನೆಗ್ಲೆಕ್ಟ್ ಮಾಡಿದರೆ ತುಂಬಾ ಪ್ರಾಬ್ಲಮ್ಸ್ ಇದರಿಂದ. ಯಾಕಂದರೆ ವೆರಿಕೋಸ್ ವೇನ್ಸಲ್ಲಿ ಯಾಕೆ ಬರ್ತದೆ ಅಂದರೆ ಸರ್ಕ್ಯುಲೇಷನ್ ಡಿಫೆಕ್ಟ್ ಇರೋದ್ರಿಂದ ಬರ್ತದೆ. ಆ ಡಿಫೆಕ್ಟ್ ಇರೋದು ಕಾರಣಕ್ಕೆ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ, ಇನ್ಫೆಕ್ಷನ್ಸ್ ಆಗೋ ಜಾಸ್ತಿ. ಸೊ ಬ್ಲಡ್ ಕ್ಲಾಟ್ಸ್ ಹೋಗಿ ಹಾರ್ಟ್ ಬ್ಲಾಕ್ ಮಾಡುತ್ತೆ, ಒಂದು ಎಮರ್ಜೆನ್ಸಿ ಆಗುತ್ತೆ ಇದೆಲ್ಲ. ಇನ್ನೊಂದೇನು ಸೆಲ್ಯುಲೈಟಿಸ್ ಇನ್ಫೆಕ್ಷನ್ಸ್ ಆಗೋ ಜಾಸ್ತಿ ಇರ್ತದೆ. ಯಾಕಂದರೆ ಕಾಲಲ್ಲಿ ರಕ್ತನಾಳಗಳ ಒಳಗೆ ರಕ್ತ ಮೇಲೆ ಹೋಗೋದು ಪಂಪ್ ಫೇಲ್ ಆಗಿದೆ. ಆ ಪಂಪ್ ಫೇಲಿಂದ ಒಂದು ರಕ್ತ ಕೆಳಗಡೆ ಬಂದ್ಬಿಟ್ಟು ಕಾಲಲ್ಲಿ ಊತ ಬರ್ತದೆ. ಆ ಊತನಿಂದ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸು ನೆಗ್ಲಿಜೆನ್ಸಿಂದ ಆಗ್ತಾ ಇರ್ತದೆ. ಸೊ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ಭೇಟಿ ಮಾಡಿ ಒಂದು ಅಡ್ವೈಸ್ ತೊಗೊಳ್ಳೋದು ಒಳ್ಳೆಯದು. ಈಗ ಕೊರೋನಾದಿಂದೇನಾದರೂ ವೆರಿಕೋಸ್ ವೇನ್ಸ್ನಲ್ಲಿರೋರಿಗೆ ರೋಗ ಉಲ್ಬಣಗಳಾಗಿದೆಯಾ, ಅಥವಾ ಈ ಸಮಯದಲ್ಲಿ ಯಾವ ರೀತಿ ನೀವು ಎಚ್ಚೆತ್ತುಕೊಳ್ತಾ ಇದ್ದೀರಿ, ಏನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಿದ್ದೀರಿ? ಸೊ ನಮ್ಮ ಆಸ್ಪತ್ರೆಯಲ್ಲಿ ಕೊರೋನಾ ಟೈಮಲ್ಲೂ ವಿ ಯೂಸ್ ಟು ಡೂ ಲಾಟ್ ಆಫ್ ಸರ್ಜರೀಸ್ ಮಾಡ್ತಿದ್ವಿ. ಯಾಕಂದರೆ ಈ ಒಂದು ನೆಗ್ಲಿಜೆನ್ಸಿಂದ ಇವಾಗ ಮನೆಯಲ್ಲೇ ಭಾಳ ಜನ ಇರ್ತಾಯಿದ್ರು. ಸೆಡೆಂಟ್ರಿ ಲೈಫ್ ಸ್ಟೈಲ್ಸಿಂದ ವಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವ್ಯಾಸ್ಕ್ಯುಲರ್ ಕಾಂಪೊನೆಂಟ್. ಯಾಕಂದರೆ ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹೋಗಬೇಕಂದ್ರೆ ವಾಕಿಂಗು, ಕಾಫ್ ಮಸಲ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು. ಈ ಕೊರೋನಾದಿಂದ ವೈರಸ್ ಪ್ರಾಬ್ಲಮಿಂದ ಭಾಳ ಜನ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ವಾಕಿಂಗ್ ಮಾಡೋದು ಹೊರಗಡೆ ಕಷ್ಟ ಆಗ್ತಿತ್ತು. ಸೊ ಕೊರೋನಾ ಬಂದಿರೋದ್ರಿಂದ ಅವರಿಗೆ ಸ್ವಲ್ಪ ವ್ಯಾಸ್ಕ್ಯುಲೈಟಿಸ್ ಬರೋದು, ವೈರಲ್ ವ್ಯಾಸ್ಕ್ಯುಲೈಟಿಸ್, ಸ್ವಲ್ಪ ವೈರೇಮಿಯಾ ಜಾಸ್ತಿ ಆಗಿಬಿಟ್ಟು ಅದರಿಂದನೂ ವ್ಯಾಸ್ಕ್ಯುಲೈಟಿಸ್ ಆಗಿ ಇನ್ಫೆಕ್ಷನ್ಸು ಇಲ್ಲಾಂದರೆ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಪ್ರಿಕಾಷನ್ಸು ನಾವು ತೊಗೊತೀವಿ. ಬರೋ ಪೇಷಂಟ್ಸ್ ಎಲ್ಲರಿಗೂ ಆಲ್ ಸ್ಯಾನಿಟೈಸರ್ಸ್ ಮಾಡ್ತೀವಿ, ಮಾಸ್ಕ್ ಹಾಕ್ಕೋಬೇಕಾಗತ್ತೆ.
ಆಮೇಲೆ ಆಪರೇಷನ್ ಮಾಡ್ಕೋಬೇಕಂದ್ರೆ ಮುಂಚೆನೇ ಕೊರೋನಾ ಪರೀಕ್ಷೆ ಒಂದು ಮಾಡಿಸ್ಕೊಂಡು ಆಮೇಲೆ ಮಾಡ್ತೀವಿ. ಸೊ ವಿ ಟೇಕ್ ಆಲ್ ಪ್ರಿಕಾಷನ್ಸ್ ಇನ್ ಅವರ್ ಹಾಸ್ಪಿಟಲ್. ಓಕೆ, ಸೊ ಕೊನೆಯಲ್ಲಿ ಏನು ಕಿವಿ ಮಾತು ಹೇಳ್ತೀರಿ ಜನರಿಗೆ, ಏನು ಎಚ್ಚೆತ್ತುಕೊಳ್ಬೇಕು ಅಂತ? ಸೊ ವ್ಯಾರಿಕೋಸ್ ವೈನ್ಸ್ ಸಸ್ಪಿಷನ್ ಇದ್ದರೆ ಡೆಫಿನೆಟಾಗಿ ಒಂದು ಒಳ್ಳೆ ಡಾಕ್ಟರು, ಒಂದು ಒಳ್ಳೆ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ಭೇಟಿ ಆಗಬೇಕಾಗತ್ತೆ. ಫಸ್ಟ್ ಥಿಂಗ್, ಈ ಸಸ್ಪೆಷನ್ ಜಾಸ್ತಿ ಇದ್ದರೆ ನೆಗ್ಲೆಕ್ಟ್ ಮಾಡಬಾರ್ದು. ಇದೊಂದು ಪ್ರೋಗ್ರೆಸಿವ್ ಡಿಸೀಸ್. ಒಂದು ಸ್ಟೇಜಿಂದ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಹೋಗೋ ಪ್ರಾಬ್ಲಮ್ ಇದು. ಭಾಳ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಮಗೆ ಪ್ರಾಬ್ಲಮ್ಸು, ಇದರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರ್ತದೆ. ಸೊ ಇನಿಷಿಯಲಿ ನೆಗ್ಲೆಕ್ಟ್ ಮಾಡೋದು ಪ್ರಾಬ್ಲಮ್ಮು. ಇವಾಗ ನನ್ನ ಪ್ರಾಕ್ಟೀಸಲ್ಲಿ ಬಂದಿರೋರು ಪೇಷಂಟ್ಸ್ ಎಲ್ಲ ಇನಿಷಿಯಲಿ ನೆಗ್ಲೆಕ್ಟ್ ಮಾಡಿ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡು, ಪೇಯ್ನ್ ಕಿಲ್ಲರ್ಸ್ ತೊಗೊಂಡು, ಇಲ್ಲಾಂದರೆ ಆಯಿಂಟ್ಮೆಂಟ್ಸ್ ಹಚ್ಬಿಟ್ಟು ತುಂಬಾ ಹಾಳು ಮಾಡ್ಕೊಂಡು ಕಾಲು ಬರ್ತಾರೆ. ಸೊ ಲೇಟ್ ಸ್ಟೇಜಸಲ್ಲಿ ನನ್ನ ಹತ್ರ ಪ್ರಾಕ್ಟೀಸ್ ಬರೋರು 30-40% ಬರೋರು ಲೇಟ್ ಸ್ಟೇಜಸಲ್ಲಿ ಬರ್ತಾರೆ. ಸೊ ಬೇಗನೆ ಬಂದರೆ ಬೇಗನೆ ವಾಸಿ ಆಗುತ್ತೆ ಈ ಪ್ರಾಬ್ಲಮ್ಸ್. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದ ನಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಡಾಕ್ಟರ್ ವಿನಯ್ ನ್ಯಾಪತಿಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಜೊತೆ ನೋಟ್ ಮಾಡ್ಕೊಳ್ಳಿ. ಏವಿಸ್ ಹಾಸ್ಪಿಟಲ್ಸ್, ಅಪೋಲೋ ಸ್ಪೆಕ್ಟ್ರಾ, 5ನೇ ಬ್ಲಾಕ್, ಕೋರಮಂಗಲ, ಬೆಂಗಳೂರು 560034. ದೂರವಾಣಿ ಸಂಖ್ಯೆ ಈ ರೀತಿದೆ: 8088837000. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.